ಏರ್ ಟ್ರಾಫಿಕ್ ಅಧಿಕ ಆಗ್ತಾ ಇದ್ದಂಗೆ ಏರ್ಪೋರ್ಟ್ಗಳ ಅವಶ್ಯಕತೆ ಕೂಡ ಜಾಸ್ತಿ ಆಗುತ್ತೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಿಯರೆಸ್ಟ್ ಸಿಕ್ಕಿದಲ್ಲಿ ಪ್ರಯಾಣಿಕರಿಗೂ ಒಳ್ಳೆಯದಾಗುತ್ತೆ, ಇಂಡಸ್ಟ್ರಿಸ್ಟ್ಗಳು ಒಳ್ಳೆಯದಾಗುತ್ತೆ, ಕೇಂದ್ರ ಬಿಂದುಗಳು ಸಿಗುತ್ತೆ. ಬೈ ರೋಡ್ ಟ್ರಾನ್ಸ್ಪೋರ್ಟ್, ಬೈ ಟ್ರೈನ್ ಟ್ರಾನ್ಸ್ಪೋರ್ಟ್ ಇದ್ದರೆ ಸಾಕಾಗಲ್ಲ. ಬೈ ಏರ್ ಟ್ರಾನ್ಸ್ಪೋರ್ಟ್ ಇಸ್ 100% ಸೇಫ್ಟಿ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತಾರೆ. ನಿಯರೆಸ್ಟ್ ಏರ್ಪೋರ್ಟ್ ಬರೋದ್ರಿಂದ ಆಗ್ಬಿಟ್ಟು ಫ್ಲೈಟ್ ಪ್ಯಾಸೆಂಜರ್ಸ್ ಜಾಸ್ತಿ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚೆಗೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ಏನಂದರೆ, ಬೆಂಗಳೂರಿಗೆ ಸಮೀಪ ಇರುವಂಥ ಹೊಸೂರಲ್ಲಿ ಒಂದು ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಾವು ಮಾಡುವ ಒಂದು ಪ್ಲ್ಯಾನನ್ನು ಹೊಂದಿದ್ದೇವೆ ಅಂತ. ಇದು ಬಹಳ ಸಂಚಲನವನ್ನೇ ಸೃಷ್ಟಿಸಿದೆ. ಯಾಕಂತಂದರೆ ಇದು ಬೆಂಗಳೂರಿಗೆ ಬಹಳ ಹತ್ತಿರ ಇರುವಂಥದ್ದು ಒಂದು ಕಾರಣ. ಆದರೆ ಬೆಂಗಳೂರಲ್ಲಿ ಆಲ್ರೆಡಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಇರುವ ಹಿನ್ನೆಲೆಯಲ್ಲಿ ಇದರ ಇಂಪ್ಯಾಕ್ಟ್ ಹೇಗೆ ಆಗುತ್ತೆ ಅನ್ನುವಂಥದ್ದು. ಅಫ್ಕೋರ್ಸ್ ಬೆಂಗಳೂರು ಇವತ್ತು ದೇಶದ 3ನೇ ಅತಿ ದೊಡ್ಡ ಏರ್ಪೋರ್ಟನ್ನು ಹೊಂದಿದೆ. ಬೆಂಗಳೂರು ಏರ್ಪೋರ್ಟ್ ಅಂದರೆ ಇಡೀ ದೇಶದಲ್ಲೇ ಅಲ್ಲ, ವಿಶ್ವವಿಖ್ಯಾತ ಆಗಿರುವಂಥ ಏರ್ಪೋರ್ಟ್. ಹಾಗೂ ದೇಶದಲ್ಲಿ 3ನೇ ಅತಿ ನಿಬಿಡ ಏರ್ಪೋರ್ಟ್ಗಳಲ್ಲಿ ಒಂದಾಗಿದೆ ಇರುವಂಥದ್ದು. ಹೀಗಿರುವಾಗ ಬೆಂಗಳೂರಿಗೆ ಸುಮಾರೊಂದು 70 ಕಿಲೋಮೀಟ್ರ್ ಆಜುಬಾಜಿನಲ್ಲಿ ಮತ್ತೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ಕೂಡ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಕೂಡ ಇದೆ. ಹಾಗಾದರೆ ಒಟ್ಟು 3 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಬೆಂಗಳೂರು ಆಸ್ಪಾಸ್ನಲ್ಲಿ ಬರುವಂಥ ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಏರ್ಪೋರ್ಟ್ಗಳನ್ನ ಅವಶ್ಯಕತೆ ಎಷ್ಟಿದೆ? ಒಂದು ಏರ್ಪೋರ್ಟ್ ಅಂದರೆ ಕೇವಲ ವಿಮಾನಗಳು ಬಂದು ಹೋಗುವಂಥ ಸ್ಥಳ ಮಾತ್ರ ಅಲ್ಲ, ಆ ಪ್ರದೇಶದ ಇಡೀ ಇಕನಾಮಿ ಡೆವಲಪ್ಮೆಂಟ್ ಕೂಡ ಅಲ್ಲಿ ಆಗುತ್ತೆ. ರಾಜ್ಯಕ್ಕೂ ಉಪಯೋಗ ಆಗುತ್ತೆ, ದೇಶಕ್ಕೂ ಉಪಯೋಗ ಆಗುತ್ತೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಯಾಣ ಮಾಡೋರು ಕೂಡ ಅನುಕೂಲ ಆಗುತ್ತೆ. ಹಾಗಾದರೆ ಹೊಸೂರು ಏರ್ಪೋರ್ಟ್ ಸುತ್ತಮುತ್ತ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ಮಾತಾಡೋಣ. ಈ ವಿಷಯದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಟ್ರಾವೆಲ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ರಾಧಾಕೃಷ್ಣ ಹೊಳ್ಳ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ರಾಧಾಕೃಷ್ಣ ಹೊಳ್ಳ. ನಮಸ್ಕಾರ. ಅಂದಹಾಗೆ ಬಹಳ ಸುದ್ದಿಯಲ್ಲಿ ಇರುವಂಥದ್ದು ಈಗ ಹೊಸೂರಲ್ಲಿ ಏರ್ಪೋರ್ಟ್ ಬರ್ತಾ ಇದೆ ಅನ್ನುವಂಥದ್ದು. ಟ್ರಾವೆಲ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಹಾಗೂ ರಾಜ್ಯದ ಪ್ರವಾಸೋದ್ಯಮದ ಒಂದು ಉದ್ದಗಲವನ್ನು ನೀವು ತಿಳಿದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುವಂಥ ಒಂದು ಸಾಧ್ಯತೆ, ಅದರ ಬಗ್ಗೆ ನಡೀತಾ ಇರುವಂಥ ಒಂದು ಚರ್ಚೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನೋಡಿ ಸರ್, ನಾವು ನೋಡ್ತಾ ಇದ್ದಂಗೆ ಕರ್ನಾಟಕದಲ್ಲಿ ಬರೀ 2 ಏರ್ಪೋರ್ಟ್ಗಳಿತ್ತು. ಈಗ ಕಳೆದ 5 ವರ್ಷದಲ್ಲಿ 7 ಏರ್ಪೋರ್ಟ್ಗಳು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದೆ. ಎಲ್ಲ ಏರ್ಪೋರ್ಟಲ್ಲೂ ಕೂಡ ಪ್ರತಿ ವರ್ಷದಿಂದ ವರ್ಷಕ್ಕೆ ತಿಂಗಳಿಂದ ತಿಂಗಳಿಗೆ ಪ್ರಯಾಣಿಕರ ಸಂಖ್ಯೆ ಅಧಿಕ ಆಗ್ತಾ ಇದೆ. ಇವತ್ತು ಬೆಂಗಳೂರು ನಗರದಲ್ಲಿರುವಂಥ ಕರ್ನಾಟಕ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು 23% ಜನಸಂಖ್ಯೆ ಏರಿಕೆ ಆಗಿದೆ ಪ್ರಯಾಣಿಕರದು. ಸಾಧಾರಣ 45 ಲಕ್ಷ ಜನ ಅಂತಾರಾಷ್ಟ್ರೀಯ ಪ್ರಯಾಣಿಕರೇ ಪ್ರಯಾಣ ಮಾಡಿದ್ದಾರೆ ಅದರಲ್ಲಿ. ಹಿಂಗಿರುವಾಗ ನಮಗೆ ಇನ್ನೊಂದು ಏರ್ಪೋರ್ಟ್ ಬಂದಲ್ಲಿ ನಮ್ಮ ನಗರಕ್ಕೆ ಯಾವುದೇ ಕಾಂಪಿಟೇಷನ್ಗಳು ಬರಲ್ಲ, ನಮ್ಮ ರಾಜ್ಯಕ್ಕೂ ಕಾಂಪಿಟೇಷನ್ ಬರಲ್ಲ. ಯಾಕಂದರೆ ಮುಂದಿನ ದಿನಗಳಲ್ಲಿ ಸಾಧಾರಣ 2000 ಫ್ಲೈಟ್ಗಳು, ಹೆಚ್ಚಿನ ಫ್ಲೈಟ್ಗಳು ಬರಲಿಕ್ಕಿದೆ. ಈಗ ಏನು ಏರ್ ಟ್ರಾಫಿಕ್ ಇದೆಯೋ ಇದರ 3 ಪಾಲು ಅಧಿಕ ಆಗಲಿಕ್ಕಿದೆ. ಏರ್ ಟ್ರಾಫಿಕ್ ಅಧಿಕ ಆಗ್ತಾ ಇದ್ದಂಗೆ ಏರ್ಪೋರ್ಟ್ಗಳ ಅವಶ್ಯಕತೆ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ನಗರದ ಅಭಿವೃದ್ಧಿ, ಹೆಚ್ಚಿನ ಉದ್ಯಮಗಳು ಬರುವಾಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಿಯರೆಸ್ಟ್ ಸಿಕ್ಕಿದಲ್ಲಿ ಪ್ರಯಾಣಿಕರಿಗೂ ಒಳ್ಳೆಯದಾಗುತ್ತೆ, ಇಂಡಸ್ಟ್ರಿಸ್ಟ್ಗಳು ಒಳ್ಳೆಯದಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಆಯ್ಕೆ ಮಾಡ್ಕೊಳ್ಳೋಕ್ಕೂ ಕೂಡ ಅವರಿಗೆ ಒಳ್ಳೆ ಕೇಂದ್ರ ಬಿಂದುಗಳು ಸಿಗುತ್ತೆ. ಇದರಿಂದ ಆಗ್ಬಿಟ್ಟು ಹೊಸೂರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದ್ರೂ ಕೂಡ ಕರ್ನಾಟಕಕ್ಕೆ ಕಾಂಪಿಟೇಷನ್ ಬರಲ್ಲ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಉದ್ಯಮ ಸಚಿವರು, ಭಾರಿ ಕೈಗಾರಿಕಾ ಸಚಿವರು ಹೇಳಿದಂಗೆ ತುಮಕೂರು ಆಜುಬಾಜಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ವಿಮಾನಗಳಲ್ಲಿ ಕಾರ್ಗೋ ಮೂವ್ಮೆಂಟ್ಗಳು ಜಾಸ್ತಿ ಆಗುತ್ತೆ. ಈಗಾಗಲೇ ನಮ್ಮ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕೂಡ ಜನಸಂಖ್ಯೆ ಎಷ್ಟು ಅಭಿವೃದ್ಧಿ ಹೊಂದಿಯೋ ಅದಕ್ಕಿಂತ ದುಪ್ಪಟ್ಟಾಗಿ ಕಾರ್ಗೋ ಸಂಚಲನ ಆಗ್ತಾ ಇದೆ. ಅದರಿಂದ ಆಗ್ಬಿಟ್ಟು ನಮ್ಮ ಕರ್ನಾಟಕದ ಪ್ರಾಡಕ್ಟ್ಗಳು, ಮೇಯ್ನಾಗಿ ಇಲ್ಲಿ ಹೂವು ನಮ್ಮಲ್ಲಿ ತಯಾರಾಗ್ತಾಯಿದೆ. ಈ ಹೂವಿನ ಪ್ರಾಡಕ್ಟ್ಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸೇರಲಿಕ್ಕೆ, ಬೇರೆ ಗುಡಿಗೈಗಾರಿಕೆಗಳು ಸೇರಲಿಕ್ಕಾಗಿರ್ಬೋದು, ತರಕಾರಿಗಳು ಸೇರಲಿಕ್ಕಾಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬಿಸ್ನೆಸ್ ವ್ಯಾಪಾರಗಳು ಮಾಡಬೇಕಂದ್ರೆ ನಮಗೆ ಗುಣಮಟ್ಟದ ಏರ್ಪೋರ್ಟ್ನ ಅವಶ್ಯಕತೆ ಇದೆ. ಬೆಂಗಳೂರು ನಗರಕ್ಕೂ ಅವಶ್ಯಕತೆ ಇದೆ, ಬೆಂಗಳೂರು ನಗರಕ್ಕೆ ಇನ್ನೊಂದು ಏರ್ಪೋರ್ಟು ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಹೊಸೂರಿನಲ್ಲಿ ಯಾಕೆ ಅವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಂತ ನಮಗೆ? ನೋಡಿ, ಈ ಹಿಂದೆ ಕಳೆದ 15 ವರ್ಷಗಳಿಂದ ನಾವು ಹೊಸೂರು ಮತ್ತು ತಮಿಳುನಾಡು ಸರ್ಕಾರದ ಅವರ ಸಂಚಲನವನ್ನು ನೋಡಿದ್ರೆ
ಹಿಂದೆ ಬೆಂಗಳೂರಿಗೆ ಎಕ್ಸ್ಪ್ರೆಸ್ ಹೈವೇಯನ್ನು ನಡೆದಾಗ ಕೂಡ ಅದು ಕೂಡ ಹೆಚ್ಚಿನ ಬೆನಿಫಿಟ್ಗಳು ಬಂದ್ಬಿಟ್ಟು ಶಿಪ್ಕಾಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಸಿಕ್ತು. ಅದೇ ಥರನೇ ಈಗ ಏನು ಫ್ಲೈಓವರ್ ಮಾಡಿದ್ದಾರೆ, ಎಲಿವೇಟೆಡ್ ಹೈವೇ ಆದಾಗ ಕೂಡ ಏನು ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಉಪಯೋಗ ಆಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಎಲೆಕ್ಟ್ರಾನಿಕ್ ಸಿಟಿಯವರು ಒತ್ತಾಯ ಮಾಡಿದ್ರು. ಅವ್ರದ್ದು ಕೂಡ ಫಂಡ್ ಇದೆ ಅದರಲ್ಲಿ. ಆದರೆ 650 ಕೋಟಿ ಖರ್ಚು ಮಾಡಿಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಬೇಕು ಅಂತ ಮಾಡಿದಲ್ಲಿ ಕೂಡ ಅದು ಕೂಡ ಹೊಸೂರು ಶಿಪ್ಕಾಟ್ 2ನೇ ಹಂತ ಸ್ಟಾರ್ಟ್ ಆಯಿತು. ಹೊಸೂರಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳು ಬಂದಿದೆ. ಈಗಾಗಲೇ ನಮ್ಮ ಕರ್ನಾಟಕದವರೇ ಆದಂಥ ಓಲಾ ಸಂಸ್ಥೆಯವರು ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಹೊಸೂರಿಂದ ಮುಂದುಗಡೆ ತೊಗೊಂಡೋಗಿದ್ದಾರೆ. ಅದೇ ಥರನೇ ಕೆಫ್ ಅಂತ ಹೇಳುವಂಥ ಸಾಲಿಡ್ ಬಿಲ್ಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯವರು ಕೃಷ್ಣಗಿರಿಗೆ ಹೋಗಿದ್ದಾರೆ. ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಟಾಟಾ ಸಂಸ್ಥೆಯವರು ಕೂಡ ಒಂದು ಕಂಪನಿ ಅವರ ಯೂನಿಟನ್ನು ಕೂಡ ಹೊಸೂರಲ್ಲಿ ಮಾಡಿದ್ದಾರೆ. ಈ ಥರ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು, ಟಿ ವಿ ಎಸ್ ಎಲ್ಲ ಅವರ ಜನ್ಮಭೂಮಿನೇ ಅದು, ಅವರು ಹೊಸೂರಿನವರೇ ಅವರು. ಆದ ಕಾರಣ ಬೇಕಾದಷ್ಟು ಸಂಸ್ಥೆಗಳು ಹೊಸೂರಲ್ಲಿ ದೊಡ್ಡ ದೊಡ್ಡ ಗುಣಮಟ್ಟದ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಕಂಪನಿಗಳು ಇನ್ನು ಬರಲಿಕ್ಕಿದೆ. ಇದೆಲ್ಲವನ್ನು ಯೋಚನೆ ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ. ಅವರು ಇಂಡಸ್ಟ್ರಿಯಲ್ ಫ್ರೆಂಡ್ಲಿ ಆಗಿ ಹೋಗಬೇಕು ಅಂತ ಹೇಳೋ ಉದ್ದೇಶದಿಂದ ಅವರ ರಾಜ್ಯದ ಅವರ ಉದ್ದೇಶಿತ ಯೋಜನೆ ಆಗಿದೆ. ನಮ್ಮ ರಾಜ್ಯದಲ್ಲಿನೂ ನಮ್ಮ ಉದ್ದೇಶಿತ ಯೋಜನೆ ಇನ್ನೊಂದು ಏರ್ಪೋರ್ಟ್ ಬೇಕು, ನಮ್ಮ ಉದ್ಯಮಗಳು ಬೆಳವಣಿಗೆ ಆಗಬೇಕು. ನಮ್ಮಲ್ಲಿ ಬೆಳೆಯುವಂಥ ಹೂವು ಎಲ್ಲ ರಾಜ್ಯಗಳಲ್ಲೂ ಎಲ್ಲ ದೇಶದ ಎಲ್ಲ ಭಾಗಗಳು ಸಿಗಲ್ಲ ಅದು. ಅದರಿಂದ ಆಗ್ಬಿಟ್ಟು ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಗೋ ಮೂವ್ಮೆಂಟ್ ಮಾಡಲಿಕ್ಕೆ ಬೇಕಾಗಿ ಇನ್ನೊಂದು ಏರ್ಪೋರ್ಟ್ ಬೇಕೇ ಬೇಕಾಗುತ್ತೆ. ಅದೇ ಥರನೇ ನಮ್ಮಲ್ಲಿ ಜ್ಯುವೆಲರಿ ಪಾರ್ಕ್ ಬರಲಿಕ್ಕಿದೆ, ಟೆಕ್ಸ್ಟೈಲ್ ಪಾರ್ಕ್ ಬರಲಿಕ್ಕಿದೆ, ನೆಕ್ಸ್ಟ್ ಟಾಯ್ಸ್ ಫ್ಯಾಕ್ಟ್ರಿಗಳು ಬರಲಿಕ್ಕಿದೆ. ಇದಕ್ಕೆಲ್ಲದಕ್ಕೂ ಕೂಡ ನಮಗೆ ತುಮಕೂರು ಇಂಡಸ್ಟ್ರಿಯಲ್ ಎಸ್ಟೇಟ್ ಸಪೋರ್ಟ್ ಆಗುತ್ತೆ. ಆವಾಗ ತುಮಕೂರು, ಗುಬ್ಬಿ ಅಥವಾ ಆ ಭಾಗದಲ್ಲಿ ಆದರೆ ಸಕ್ಸಸ್ಫುಲ್ ಒಂದು ಟೌನ್ ಆಗ್ಬೋದು. ಜಪಾನ್ನ ಥರ ಒಂದು ಉದ್ಯಮಗಳು ಮೇಲಕ್ಕೆ ಬರಬೇಕಂದ್ರೆ ಜಪಾನ್ನಲ್ಲಿ ಯಾವ ಥರ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ, ಬೈ ರೋಡ್ ಟ್ರಾನ್ಸ್ಪೋರ್ಟ್, ಬೈ ಟ್ರೈನ್ ಟ್ರಾನ್ಸ್ಪೋರ್ಟ್ ಇದ್ದರೆ ಸಾಕಾಗಲ್ಲ, ಬೈ ಏರ್ ಟ್ರಾನ್ಸ್ಪೋರ್ಟ್ ಇಸ್ 100% ಸೇಫ್ಟಿ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತಾರೆ. ಅದರಿಂದ ಆಗ್ಬಿಟ್ಟು ಫ್ಲೈಟ್ ಟ್ರಾನ್ಸ್ಪೋರ್ಟೇಷನ್ ನಾವು ಬೆಸ್ಟ್ ಟ್ರಾನ್ಸ್ಪೋರ್ಟ್, ಅದರಿಂದ ಅದು ಬೇಕಾಗುತ್ತೆ ಅಂತ ನಾವು ಹೇಳ್ತೀವಿ. ಈಗ ಮೋಹನ್ ದಾಸ್ ಪೈ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನಂದರೆ ಹೊಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡುವಂಥ ಉದ್ದೇಶ ಏನಂತಂದರೆ ಬೆಂಗಳೂರು ಏರ್ಪೋರ್ಟನ್ನು ಅವರ ಒಂದು ಬಿಸ್ನೆಸ್ಸನ್ನು ಕಣ್ಣಿಟ್ಕೊಂಡು ಅಲ್ಲಿಗೆ ಬರ್ತಕ್ಕಂಥ ವರ್ಷಕ್ಕೆ ಒಂದು ಎಷ್ಟು 3,70,00,000 ಆಜುಬಾಜಿನಲ್ಲಿ ಪ್ರಯಾಣಿಕರು ಹೋಗಿ ಬಂದು ಮಾಡ್ತಾ ಇದ್ದಾರೆ. ದೇಶದ 3ನೇ ಅತಿ ದೊಡ್ಡ ಏರ್ಪೋರ್ಟು. ಹಾಗಾಗಿ ಅವರ ಒಂದು ಆದಾಯದ ಮೇಲೆ ಅದರಲ್ಲಿ ತನಗೂ ಒಂದು ಪಾಲು ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು, ಆ ಒಂದು ಕಾಂಪಿಟೇಷನ್ಗೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ಅಂತ? ಬೆಂಗಳೂರಿನ ಎಲ್ಲ ಅಭಿವೃದ್ಧಿಯ ಬಟ್ಟಿ ಇಳಿಸುವವರು ಹೊಸೂರಿನವರು. ಯಾಕಂದರೆ ಹೊಸೂರಿಗೆ ಎಲ್ಲ ಭಾಗದಲ್ಲಿ ಕೂಡ ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿ ಎಷ್ಟು ಡೆವಲಪ್ಮೆಂಟ್ ಆಗಿದೆಯೋ ಅಷ್ಟೇ ರೆಸಿಡೆನ್ಷಿಯಲ್ ಫ್ಲ್ಯಾಟ್ಗಳು, ವಿಲ್ಲಾಗಳು ಹೊಸೂರು ಭಾಗದಲ್ಲಿ, ಹೊಸೂರಿನ ಪಕ್ಕದ ವಿಲೇಜ್ ಭಾಗಗಳಲ್ಲಿ ಕೂಡ ಅಭಿವೃದ್ಧಿ ಆಗಿದೆ. ಲ್ಯಾಂಡ್ ವ್ಯಾಲ್ಯೂ ಕೂಡ ಈಗ ಎಷ್ಟು ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಎಷ್ಟು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದಿದೆಯೋ ಹೊಸೂರು, ಧರ್ಮಪುರಿ, ಕೃಷ್ಣಗಿರಿವರೆಗೂ ಅದೇ ಥರನೇ ಅಭಿವೃದ್ಧಿ ಹೊಂದಿದೆ. ಅಲ್ಲಿ ಕೂಡ ಜನವಸತಿ ಕೇಂದ್ರಗಳು ಕೂಡ ನಿರ್ಮಾಣ ಆಗಿದೆ. ಇದರಿಂದ ಆಗ್ಬಿಟ್ಟು ಅವರ ಉದ್ಯಮಶೀಲ ಬೆಳವಣಿಗೆಗೆ ಬೇಕಾಗಿ ಕೂಡ ಅವರು ಏರ್ಪೋರ್ಟನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಕಳೆದ 10 ವರ್ಷಗಳಿಂದ ಯೋಚನೆಯಲ್ಲಿದ್ದಾರೆ. ನಾವು ಇದನ್ನು ಹಿಂದೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದಾಗಿತ್ತು. 2012ರಲ್ಲಿನೇ ನಾವು ಕೇಳಿದ್ವಿ, 2015ರಲ್ಲೂ ಕೇಳಿದ್ವಿ. ನಾವು ಬೆಂಗಳೂರು ಸಿಟಿಯಲ್ಲಿರುವಂಥ HEL ಏರ್ಪೋರ್ಟನ್ನು ಸ್ಮಾಲ್ ಡಿಸ್ಟೆನ್ಸಲ್ಲಿರುವಂಥ, ಅಂದರೆ 30 ಮಿನಿಟ್ಸ್ ಫ್ಲೈ ಆಗುವಂಥ ಫ್ಲೈಟ್ಗಳು, ಈಗ ಮ್ಯಾಂಗ್ಳೂರಿಂದ ಬರುವಂಥ ಫ್ಲೈಟ್ 25 ಮಿನಿಟ್ಸಲ್ಲಿ ಬರುವಂಥದ್ದಿದೆ. ಮೈಸೂರಿಂದ ಬರುವ ಫ್ಲೈಟ್ ಇದೆ, ಸೇಲಮಿಂದ ಬರುವ ಫ್ಲೈಟ್ಗಳಿದೆ, ಹುಬ್ಬಳ್ಳಿಯಿಂದ ಬರುವಂಥ ಫ್ಲೈಟ್ ಇದೆ. ಈಗ ಹುಬ್ಬಳ್ಳಿ ಫ್ಲೈಟಲ್ಲಿ ಬರುವಂಥವ್ರಿಗೆ ಅಥವಾ ಮ್ಯಾಂಗ್ಳೂರ್ ಫ್ಲೈಟಿಗೆ ಬರೋರಿಗೆ ಅವರು 1.5 ಅವರ್, 2.5 ಅವರ್, 3 ಅವರ್ಸ್ ಬಿಫೋರ್ ಮನೆಯಿಂದ ಹೊರಡಬೇಕಾಗುತ್ತೆ ಏರ್ಪೋರ್ಟಿಗೆ. ಅದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಯರೆಸ್ಟ್ ಏರ್ಪೋರ್ಟನ್ನು ಅವರವರ ಆಯ್ಕೆ. ಈಗ ಅಲ್ಲಿಯ ಹೊಸೂರು ಇಂಡಸ್ಟ್ರಿಯಲಿಸ್ಟ್ಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿಯ ಇಂಡಸ್ಟ್ರಿಯಲಿಸ್ಟ್ ಚಂದಾಪುರದಲ್ಲಿರೋರಾಗಿರ್ಬೋದು, ಹೊಸಕೋಟೆಯಲ್ಲಿರೋರಾಗಿರ್ಬೋದು, ಅವರು ಎರಡನ್ನೂ ಆಯ್ಕೆ ಮಾಡ್ಕೊಳ್ಬೋದು. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಆಯ್ಕೆ ಮಾಡ್ಕೊಳ್ಬೋದು ಅಥವಾ ನಿಯರೆಸ್ಟ್ ಏರ್ಪೋರ್ಟ್ ಹೊಸೂರನ್ನು ಕೂಡ ಅವರು ಆಯ್ಕೆ ಮಾಡ್ಕೊಳ್ಬೋದು. ಸರ್, ಇವಾಗ ನೀವು ಹೇಳಿದ ಹಾಗೆ ಯಾವುದೇ ಒಂದು ಸಿಟಿಯ ಒಂದು ಇಕನಾಮಿಕ್ ಗ್ರೋತ್ ದೃಷ್ಟಿಯಿಂದ ಖಂಡಿತವಾಗಿ ಏರ್ಪೋರ್ಟ್ಗಳು ಬೇಕಾಗುತ್ತೆ ಅನ್ನುವಂಥದ್ದು. ಒಂದು ವರದಿಯ ಪ್ರಕಾರ 2 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ನಗರಗಳಿಗೆ 2 ಅಥವಾ ಅದಕ್ಕಿಂತ ಹೆಚ್ಚು ಏರ್ಪೋರ್ಟ್ಗಳ ಒಂದು ಅವಶ್ಯಕತೆ ಕೂಡ ಬೇಕಾಗುತ್ತೆ ಅಂತ. ಆ ದೃಷ್ಟಿಯನ್ನು ನೋಡಿದರೆ ಬೆಂಗಳೂರಿಗೆ 2 ಏರ್ಪೋರ್ಟ್ಗಳ ಒಂದು ಅಗತ್ಯ ಎಷ್ಟಿದೆ ಅಂತ ನಿಮ್ಗೆ ಅನಿಸುತ್ತೆ? ನೋಡಿ ಸರ್, ಬೆಂಗಳೂರು ಸಿಟಿಗೆ 2 ಏರ್ಪೋರ್ಟ್ನ ಅವಶ್ಯಕತೆ ತುಂಬಾ ಇದೆ. ಬೆಂಗಳೂರು ಸಿಟಿಗೆ ತುಂಬ ಅವಶ್ಯಕವಾಗಿರುವಂಥದ್ದು ಏರ್ಪೋರ್ಟು. ಆಮೇಲೆ ಅವರಿಗೆ ನಿಯರೆಸ್ಟ್ ಏರ್ಪೋರ್ಟ್ ಬರೋದ್ರಿಂದ ಆಗ್ಬಿಟ್ಟು ಫ್ಲೈಟ್ ಪ್ಯಾಸೆಂಜರ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಮುಂದಿನ ದಿನಗಳಲ್ಲಿ ನಾನು ಫಸ್ಟ್ ಹೇಳಿದಂಗೆ ಸಾಧಾರಣ 2,000 ಫ್ಲೈಟ್ಗಳು ಮುಂದಿನ 7-8 ವರ್ಷಗಳಲ್ಲಿ ನಮ್ಮ ಆಕಾಶದಲ್ಲಿ ಹಾರಲಿಕ್ಕಿದೆ. ಆ ಸಂದರ್ಭಕ್ಕೆ ನಮಗೆ ಬೇಕಾದಷ್ಟು ಫ್ಲೈಟ್ಗಳು, ಏರ್ಪೋರ್ಟ್ಗಳು ಬೇಕಾಗುತ್ತೆ. ಅದೇ ಥರನೇ ಫ್ಲೈಟ್ ಪ್ಯಾಸೆಂಜರ್ಗಳ ಸಂಖ್ಯೆ ಕೂಡ ಇವಾಗ 23%, 25% ಪ್ರತಿ ಏರ್ಪೋರ್ಟ್ಗಳು ಕೂಡ ಏರಿಕೆ ಆಗ್ತಾಯಿದೆ. ಇದೇ ಥರನೇ ಏರಿಕೆ ಆಗುವಂಥ ಸಂದರ್ಭದಲ್ಲಿ ನಮಗೆ ಬೇಕಾಗುತ್ತೆ. ಇನ್ನೊಂದು ಕಾಂಪಿಟಿಷನ್ ಬಗ್ಗೆ ನೀವು ಕೇಳಿದಿರಿ. ಈಗ ಮ್ಯಾಂಗ್ಳೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ,
ಕಣ್ಣನೂರಲ್ಲಿ ಪಕ್ಕದಲ್ಲಿನೇ 2 ಡಿಸ್ಟ್ರಿಕ್ಟ್ ಪಾಸ್ ಆದರೆ ಕಣ್ಣನೂರು 150 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಕಣ್ಣನೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆ. ಈಗ ಕಣ್ಣನೂರು ಏರ್ಪೋರ್ಟ್ ಮತ್ತು ಮ್ಯಾಂಗ್ಳೂರು ಏರ್ಪೋರ್ಟ್ಗೆ ಕಾಂಪಿಟೇಷನ್ ಬಿದ್ದಿದೆ. ನಿಮಗೆ ಗೊತ್ತಿರ್ಬೋದು 50% ಪ್ಯಾಸೆಂಜರ್ಸು ಒಂದು ಟೈಮಲ್ಲಿ ಮ್ಯಾಂಗ್ಳೂರು ಏರ್ಪೋರ್ಟಿಗೆ ಕಟ್ಟಾಗಿತ್ತು. ಯಾಕಂದರೆ ಮ್ಯಾಂಗ್ಳೂರು ಏರ್ಪೋರ್ಟನ್ನು ಬಳಕೆ ಮಾಡಿಬಿಟ್ಟು ಕೂರ್ಗಿಗೆ ಬರುವಂಥ ಪ್ಯಾಸೆಂಜರ್ಸ್ ಏನು ಮಾಡ್ತಾಯಿದ್ರು ಅಂದರೆ ಕಣ್ಣನೂರು ಏರ್ಪೋರ್ಟಿಂದ ಕೂರ್ಗಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದರಿಂದ ಆಗ್ಬಿಟ್ಟು ಗ್ರಾಹಕರಿಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಏರ್ಪೋರ್ಟಲ್ಲಿ ನಮಗೆ ನಾವು ಫ್ಲೈಟಿಗೆ ಮಾತ್ರ ನಾವು ಟಿಕೆಟ್ ತಗೊಳ್ತಾ ಇದ್ದೀವಿ, ಆದರೆ ಏರ್ಪೋರ್ಟಿಗೆ ಅದರ ಜೊತೆಗೆ ನಾವು ಚಾರ್ಜ್ ಪೇ ಮಾಡ್ತೀವಿ. ಏರ್ಪೋರ್ಟ್ನವರು ಕೂಡ ಖುಷಿ ಪ್ರಕಾರ ನಮ್ಮಿಂದ ಚಾರ್ಜ್ ತಗೊಳ್ಳುವಂಥದ್ದು ಸ್ವಲ್ಪ ಕಂಟ್ರೋಲ್ ಬರ್ಬೋದು, ಹತೋಟಿಗೆ ಬರ್ಬೋದು. ಯಾಕಂದರೆ ನಮಗೆ ನೇರವಾಗಿ ಕೇಳುವಂಥ ಅವಕಾಶ ಇರೋದಿಲ್ಲ. ಆವಾಗ ಪಕ್ಕದಲ್ಲಿ ಏರ್ಪೋರ್ಟ್ ಬಂದಾಗ 2 ಬೇರೆ ಸಂಸ್ಥೆಗಳು ಟೆಂಡರ್ ತಗೊಂಡು ಕಾಂಪಿಟೇಟಿವ್ ಆಗಿ ಬಂದರೆ ಗ್ರಾಹಕರಿಗೆ ಲಾಭ ಆಗುವಂಥ ಚಾನ್ಸಸ್ ಇದೆ. ಈಗ ಬೆಂಗಳೂರಲ್ಲಿ ಯಾವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯೋ ಅದೇ ಸಂಸ್ಥೆ ತಗೊಂಡು ಹೋಗ್ಬಿಟ್ಟು ಹೊಸೂರಲ್ಲಿ ಏರ್ಪೋರ್ಟ್ ಮಾಡಿದ್ರೆ ಇವರಿಬ್ಬರು ಒಂದೇ ದರ ಫಿಕ್ಸ್ ಮಾಡ್ತಾರೆ. ಇದು ಬಿಟ್ಟು ಬೇರೆ ಒಂದು ಹೊಸ ಕಂಪನಿಗೆ ತಮಿಳ್ನಾಡಿನವ್ರು ಕೊಟ್ಟಲ್ಲಿ ತಮಿಳ್ನಾಡಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ ಲ್ಯಾಂಡಿಂಗ್ ಕಾಸ್ಟ್ ಕಡಿಮೆ ಆಯಿತಂದರೆ ನಮಗೆ ಫ್ಲೈಟಲ್ಲಿರುವಂಥ ಟಿಕೆಟ್ ಚಾರ್ಜಲ್ಲಿ ಒಂದು ಟಿಕೆಟಲ್ಲಿ ಇಂಟರ್ನ್ಯಾಷನಲ್ ಟಿಕೆಟಲ್ಲಿ ಸಾಧಾರಣ 1,500ದಿಂದ 3,000 ರೂಪಾಯಿ ನಾವು ಏರ್ಪೋರ್ಟ್ ಚಾರ್ಜ್ ಕೊಡ್ತೀವಿ. ಹಾಗಿರುವಾಗ ಆ ಟಿಕೆಟ್ ಚಾರ್ಜಸ್ಗಳು ದರ ಕಡಿಮೆ ಆಗುತ್ತೆ. ಅದೇ ಥರನೇ ಬೇರೆ ಬೇರೆ ಫೆಸಿಲಿಟಿಗಳಿಗೂ ನಿಯರೆಸ್ಟ್ ಬರುವಾಗ ಕಡಿಮೆ ಆಗುತ್ತೆ. ಅದೆಲ್ಲವನ್ನು ನಾವು ಚಿಂತನೆ ಮಾಡಬೇಕಾಗುತ್ತೆ. ಬೆಂಗಳೂರಿನ ನಾಗರಿಕನಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಯರೆಸ್ಟ್ ಏರ್ಪೋರ್ಟು ನಮಗೆ ತುಮಕೂರಲ್ಲಿ ಏರ್ಪೋರ್ಟ್ ಬರಲಿ, ಅದೇ ಥರನೇ ಆ ಕಡೆ ಹೊಸೂರಲ್ಲಿ ಏರ್ಪೋರ್ಟ್ ಬರಲಿ. ಇದರಿಂದ ಗ್ರಾಹಕರಿಗೆ ಅಥವಾ ರೆಗ್ಯುಲರ್ ಫ್ಲೈಟ್ ಬಳಕೆ ಮಾಡೋವರಿಗೆ ತೊಂದರೆ ಆಗೋದಿಲ್ಲ. ನಾನೊಂದು ಉದ್ಯಮಿಯಾಗಿ ಹೇಳೋದಂದ್ರೆ ಕೂಡ ನಮ್ಮ ನಗರ ಜಪಾನ್ ನಗರ ಥರ ಅಭಿವೃದ್ಧಿ ಹೊಂದಲಿಕ್ಕೆ ಸಿದ್ಧವಾಗ್ತಾ ಇದೆ. ಯಾಕಂದರೆ ದೇಶದಲ್ಲೇ ಅತ್ಯಂತ ಜಾಸ್ತಿ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದಂಥ ರಾಜ್ಯ ಕರ್ನಾಟಕ ರಾಜ್ಯ ಇದೆ. ನಮ್ಮಲ್ಲಿರುವಂಥ ಗ್ರ್ಯಾಜುಯೇಟ್ಗಳಿಗೆ ಜಾಬುಗಳು ಕ್ರಿಯೇಟಿವಿಟಿ ಆಗ್ತಾನೇ ಇರಬೇಕಾಗುತ್ತೆ. ಅದಕ್ಕೆ ಒಳ್ಳೆ ಉದ್ಯಮಗಳು ಬರಬೇಕಂದ್ರೆ ಫ್ಲೈಟ್ ಸಪೋರ್ಟಿಂಗ್ ಇರಲೇಬೇಕು. ಏರ್ ಟ್ರಾಫಿಕ್ ಸಪೋರ್ಟಿಂಗ್ ಇಲ್ಲ ಅಂದರೆ ದೊಡ್ಡ ಉದ್ಯಮಿಗಳು ಬರಲ್ಲ. ಇದರಿಂದ ಆಗ್ಬಿಟ್ಟು HAL ಏರ್ಪೋರ್ಟ್ ಖಾಸಗಿಯವರು ಫ್ಲೈಟ್ ಲ್ಯಾಂಡಿಂಗ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಈ ಥರ ಡೊಮೆಸ್ಟಿಕ್ ಆಗಿ ಉಪಯೋಗಿಸೋ ಇಂಟರ್ನ್ಯಾಷನಲ್ ಫ್ಲೈಯಿಂಗಿಗೆ ಯೂಸ್ ಮಾಡೋರು ಇಂಥ ದೊಡ್ಡ ಏರ್ಪೋರ್ಟ್ಗಳನ್ನು ಬಳಕೆ ಮಾಡ್ಬೋದು. ಅದರಿಂದ ಆಗ್ಬಿಟ್ಟು ಏರ್ ಟ್ರಾಫಿಕ್ಗೆ ಈಸಿಯಾಗಿರುತ್ತೆ ಕನೆಕ್ಟಿವಿಟಿ ನಮ್ಮ ನಗರ ಅಂತ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಇವಾಗ ಹೊಸೂರಲ್ಲಿ ಏರ್ಪೋರ್ಟ್ ಬರೋದ್ರಿಂದ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳು ಆ ಕಡೆಗೆ ಅಂದರೆ ತಮಿಳುನಾಡದ ಭಾಗಕ್ಕೆ ಶಿಫ್ಟ್ ಆಗುವಂಥ ಚಾನ್ಸಸ್ ಇದೆಯಾ, ಏನು ಹೇಳ್ತೀರಿ ಅಂತ? ನೋಡಿ, ಕರ್ನಾಟಕವನ್ನು ಅಡಾಪ್ಟ್ ಮಾಡ್ಕೊಂಡಂಥವ್ರು, ಕರ್ನಾಟಕ ರಾಜ್ಯವನ್ನು ಹೊಂದ್ಕೊಂಡಿರುವಂಥ ಕಂಪ್ನಿಗಳು ನಮಗೆ ಸಾಧಾರಣವಾಗಿ ಗೊತ್ತಿದೆ. ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕರ್ನಾಟಕಕ್ಕೆ ಇರುವಂಥ ಒಲವು, ಕರ್ನಾಟಕಕ್ಕೆ ಇರುವಂಥ ಒಂದು ನಮ್ಮಲ್ಲಿರುವಂಥ ಕರ್ನಾಟಕದ ಒಂದು ಎಂಪ್ಲಾಯೀಸ್ಗಳಿಗಿರುವಂಥ ಗುಣಮಟ್ಟ ಇದು ಬಂದ್ಬಿಟ್ಟು ಬೇರೆ ಎಲ್ಲಿಯೂ ಸಿಗ್ತಾ ಇಲ್ಲ. ಅದನ್ನೆಲ್ಲವೂ ಕೂಡ ಈಗಾಗಲೇ ಉದ್ಯಮಿಗಳು ಆಂಧ್ರಕ್ಕೆ ಹೋಗಿ ನೋಡಿದ್ದಾರೆ, ತಮಿಳ್ನಾಡಿಗೆ ಹೋಗಿ ನೋಡಿದ್ದಾರೆ. ಅಲ್ಲಿ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಾಗ್ತಾ ಇದೆ. ತಮಿಳ್ನಾಡಲ್ಲಿ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಗಳಾಗ್ತಾ ಇದೆ. ನಮ್ಮಲ್ಲಿ IT BT ಸಂಬಂಧಿತವಾದಂಥದ್ದು ಆಗ್ತಾ ಇದೆ. ಅದೇ ಥರನೇ ಇಲ್ಲಿನೂ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿದೆ. ನಮ್ಮಲ್ಲಿ IT BTಗಳು ಜಾಸ್ತಿ ಇರೋದ್ರಿಂದ ನಾವು ಆಟೋಮೊಬೈಲ್ ಸೆಕ್ಟರ್ಗಳನ್ನು ಕರೆಕ್ಟಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇಲ್ಲ. ಇಲ್ಲಿ ಕೂಡ ದೊಡ್ಡ ಮಟ್ಟ ದೇಶದಲ್ಲಿನೇ ಅತ್ಯಂತ ದೊಡ್ಡ TKML ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿದೆ. ಅದೇ ಥರನೇ ಬೇರೆ ಬೇರೆ ಕಂಪ್ನಿಗಳು ಕೂಡ ಕರ್ನಾಟಕದಲ್ಲಿದೆ. ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಇದೆ, ಕರ್ನಾಟಕದಲ್ಲಿದೆ. ಈಗ ಎಲೆಕ್ಟ್ರಿಕ್ ವೆಹಿಕಲ್ ಒಂದು ನಮ್ಮ ಕರ್ನಾಟಕದವರು ಹೋಗಿ ಒಬ್ಬ ಯುವ ಉದ್ಯಮಿ ಹೋಗ್ಬಿಟ್ಟು ಓಲಾ ಸಂಸ್ಥೆ ಹೋಗಿ ಹೊಸೂರಲ್ಲಿ ಓಪನ್ ಮಾಡಿದೆ. ಅದು ಬಿಟ್ಟರೆ ಬೇರೆ ಯಾರು ಕರ್ನಾಟಕದವರು ಹೋಗ್ಬಿಟ್ಟು ಅಲ್ಲಿ ಯಾರು ಉದ್ಯಮಗಳನ್ನು ಸ್ಟಾರ್ಟ್ ಮಾಡಲಿಲ್ಲ. ಅಲ್ಲಿಗೆ ಬರೋರೇ ಬೇರೆ ಸಂಸ್ಥೆಗಳಿದೆ. ಈಗ ಕರ್ನಾಟಕದಲ್ಲಿ ಕೂಡ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಹೇಳಿದಾರಲ್ಲ, ತುಮಕೂರಲ್ಲಿ ಒಂದು ಮಾಡ್ತಾ ಇದ್ದೀವಿ ಅಂತ. ಅದಾದರೆ ನಮ್ಮದು ಟೆಕ್ಸ್ಟೈಲ್ ಉದ್ಯಮ ಮಾಡ್ಬೋದು, ಜ್ಯುವೆಲರಿ ಪಾರ್ಕ್ ಮಾಡ್ಬೋದು. ಜ್ಯುವೆಲರಿ ಪಾರ್ಕ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಕನೆಕ್ಟಿವಿಟಿ ಆಗುವಂಥದ್ದು ಅದು ಅಂತ. ಆ ಥರ ಟಾಯ್ಸ್ ಫ್ಯಾಕ್ಟ್ರಿ, ನಾವು ಇವಾಗ ಟಾಯ್ಸ್ ನಮ್ಮಲ್ಲಿ ಬರ್ತಾರೆ, ನಮ್ಮ ದೇಶಕ್ಕೆ ಬರ್ತಾರಂಥ ಟಾಯ್ಸ್ಗಳೆಲ್ಲ ಚೈನಾದಿಂದ ಬರ್ತಾ ಇದೆ. ಫರ್ನಿಚರ್ ಫ್ಯಾಕ್ಟ್ರಿ, ಹಾಸನದಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಬೇಕಂದ್ರೆ ಇದೆಲ್ಲದೂ ಕೂಡ ಕನೆಕ್ಟಿವಿಟಿ ಆಗುತ್ತೆ. ತುಮಕೂರಲ್ಲಿ ಏರ್ಪೋರ್ಟ್ ಮಾಡಿದರೆ ಹಾಸನ ನಿಯರೆಸ್ಟ್ ಆಗುತ್ತೆ, ಎಲ್ಲ ಪ್ಲೇಸ್ಗೂ ನಿಯರೆಸ್ಟ್ ಆಗುತ್ತೆ. ಆದ ಕಾರಣ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಕೂಡ ತುಂಬ ಚಿಂತನೆ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯವನ್ನು ಯಾವುದೇ ಕಾರಣಕ್ಕೆ ಅವ್ರು ಬಿಟ್ಟುಕೊಡಲ್ಲ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ಒಂದು ಹಣಾಹಣಿಗೆ ನಿಂತ್ಕೊಂಡಿದ್ದಾರೆ. ನಾವು ಕೂಡ ಇಂಡಸ್ಟ್ರಿಯಲ್ಲಿ ಮುಂದೆ ಬರಬೇಕು ಅಂತ ಎಲ್ಲ MLAಗಳು ಕೂಡ 2 ಜನ MLAಗಳು ಬೇರೆ ಬೇರೆ ದೇಶಗಳಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ಗೆ ನಾವು ರೆಡಿ ಆಗ್ತಾ ಇದ್ದೀವಿ. ಆ ಸಂದರ್ಭಕ್ಕೆ ನಾವು ಕೂಡ ಸಿದ್ಧವಾಗಬೇಕಾಗುತ್ತೆ. ಈಗ ನಿಮ್ಮ ಒಂದು ಅಂದಾಜಿನ ಪ್ರಕಾರ ಹೊಸೂರಲ್ಲಿ ಯಾವಾಗ ಈ ಹೊಸ ಏರ್ಪೋರ್ಟ್ ಬರ್ಬೋದು, ಅದಕ್ಕೆ ಕಾನೂನಾತ್ಮಕವಾಗಿ ಈಗ ಒಪ್ಪಂದಗಳಿರ್ಬೋದು, ಈ ಎಲ್ಲ ವಿಚಾರಗಳಿಂದ ನಾವು ನೋಡಿದರೆ ಯಾವಾಗ ಅಲ್ಲಿ ಏರ್ಪೋರ್ಟ್ ರೆಡಿ ಆಗ್ಬೋದು ಅಂತ ಅನಿಸುತ್ತೆ? ನಾವು ರಫ್ಲಿ ಹೇಳೋದಾದ್ರೂ ಕೂಡ ಅವ್ರು ಹೊಸೂರಲ್ಲಿ ಏರ್ಪೋರ್ಟ್ ಮಾಡೋಕ್ಕಾಗಲ್ಲ. ಹೊಸೂರಿಂದ ಕೃಷ್ಣಗಿರಿ ಹತ್ರಕ್ಕೆ ಹೋಗಬೇಕಾಗತ್ತೆ. ನಾವು ಏನು ಎಲೆಕ್ಟ್ರಾನಿಕ್ ಸಿಟಿ ಅವರಿಗೆ 30 ಮಿನಿಟ್ಸಲ್ಲಿ ಟ್ರಾವೆಲ್ ಮಾಡಿಬಿಟ್ಟು ಕ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ ಅದು. ಯಾಕಂದರೆ 150 ಅವರಿಗೆ ಏರ್ ಟ್ರಾಫಿಕ್ ಡಿಸ್ಟೆನ್ಸಲ್ಲಿ 150 ಅಂದರೆ ಕೃಷ್ಣಗಿರಿ ಹತ್ರಕ್ಕೆ ಹೋಗುತ್ತೆ. ಅದು ಕೃಷ್ಣಗಿರಿ ಹತ್ರ ಅವರು ಮಾಡಿದ್ರೆ ಕೃಷ್ಣಗಿರಿ ಭಾಗಕ್ಕೆ ಅವ್ರು ಬೇಕಾದಂಥ ವ್ಯವಸ್ಥೆಗಳು, ಬೇರೆ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕಾಗತ್ತೆ. ಅದಲ್ಲದೆ 2033ಕ್ಕೆ ಅದು ರೆಡಿ ಆಗೋದು. 2033ಕ್ಕೆ ಆಗುವಾಗ ಜನಸಂಖ್ಯೆ ಸ್ಫೋಟ ಎಷ್ಟಾಗುತ್ತೆ, ಉದ್ಯಮಗಳ ಸಂಖ್ಯೆ ಎಷ್ಟಾಗುತ್ತೆ,
ಫುಲ್ ಬದಲಾವಣೆ ಆಗುತ್ತೆ, ಏರ್ ಟ್ರಾಫಿಕ್ ಬದಲಾವಣೆ ಆಗುತ್ತೆ. ಆವಾಗ ನಾವೇ ಹೇಳ್ತೀವಿ ನಮಗೆ ನಿಯರೆಸ್ಟ್ ಬೇರೆ ಏರ್ಪೋರ್ಟು ಬೇಕಾಗುತ್ತೆ ಅಂತ ಹೇಳುವಂಥದ್ದು ನಾವೇ ಹೇಳ್ತೀವಿ. ಈಗ ನಾವು ಹೇಳ್ಬೋದು ಕರ್ನಾಟಕದ ಪ್ಯಾಸೆಂಜರನ್ನು ಎಳಿತಾರೆ ಏನೋ, ಕರ್ನಾಟಕದ ಎಂಪ್ಲಾಯ್ಮೆಂಟನ್ನು ಅವರು ಎಳ್ಕೊಂಡು ಹೋಗ್ತಾರೆ ಏನೋ ಅಂತ. ಅದು ಯಾವುದು ಆಗಲ್ಲ. ಅವರ ರಾಜ್ಯಕ್ಕೆ ಬೇಕಾಗುವಂಥ ಅವರ ಒಂದು 2 ಡಿಸ್ಟ್ರಿಕ್ಟಿಗೆ ಬೇಕಾಗುವಂಥ ಫೆಸಿಲಿಟಿಯನ್ನು ಅವ್ರು ಮಾಡ್ಬೋದು ಅಷ್ಟೇ. ಯಾಕಂದರೆ ಪಕ್ಕದಲ್ಲಿ ಅವರಿಗೆ ಸೇಲಂ ಡಿಸ್ಟ್ರಿಕ್ಟ್ ಇದೆ, ಆ ಕಡೆ ಹೋದರೆ ಕೊಯಂಬತ್ತೂರಲ್ಲಿ ಏರ್ಪೋರ್ಟ್ ಇದೆ. ಆದ ಕಾರಣ ಅದೇ ಥರ ನಮ್ಮಲ್ಲಿ ಕೂಡ ನಮಗೆ ಹುಬ್ಳಿಯಲ್ಲಿದೆ, ಮ್ಯಾಂಗ್ಳೂರಲ್ಲಿದೆ, ಬೆಳಗಾಮಲ್ಲಿ ಏರ್ಪೋರ್ಟ್ ಇದೆ, ಈ ಕಡೆ ಮೈಸೂರಲ್ಲಿ ಏರ್ಪೋರ್ಟ್ ಇದೆ. ಇಷ್ಟೊಂದು ಏರ್ಪೋರ್ಟ್ ಇರುವಾಗ ಇದೆಲ್ಲವೂ ಕೂಡ ಈ ಸವಲತ್ತುಗಳೆಲ್ಲ ಬೇಕಾಗುತ್ತೆ. ಯಾಕಂದರೆ ಈಗಷ್ಟೇ ನಮಗೆ ಫ್ಲೈಟಿಗೆ ಹತ್ತಲಿಕ್ಕೆ ಸ್ಟಾರ್ಟ್ ಆಗಿದೆ. ಕಳೆದ ವರ್ಷ 33% ಗ್ರೋತ್ ಆಗಿದೆ ಫ್ಲೈಟ್ ಪ್ಯಾಸೆಂಜರ್, ಇವತ್ತು 23% ಗ್ರೋತ್ ಆಗಿದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಫ್ಲೈಟ್ ಟ್ರಾವೆಲರ್ ಇದ್ದಾರೆ ಅಂದಮೇಲೆ ನಮಗೆ ಏರ್ಪೋರ್ಟ್ನ ಅವಶ್ಯಕತೆ ಇದೆ. ಸೊ ಇವಾಗ ಕರ್ನಾಟಕ ಸರ್ಕಾರ ಹಾಗಿದ್ರೆ ಈಗ 2ನೇ ಒಂದು ಏರ್ಪೋರ್ಟ್ ಮಾಡಲಿಕ್ಕೆ ಹೊರಟಿದೆ. ಆ ಒಂದು ಆಕ್ಟಿವಿಟೀಸನ್ನು, ಆ ಒಂದು ಪ್ರಕ್ರಿಯೆಯನ್ನು ಚುರುಕು ಮಾಡಬೇಕಾದಾಗ 100% ಚುರುಕು ಮಾಡಲೇಬೇಕು. 100% ಚುರುಕು ಮಾಡಲೇಬೇಕು. ರಾಜ್ಯ ಸರ್ಕಾರ ತಗೊಂಡ ಸಂದರ್ಭ ತುಂಬ ಲೇಟ್ ಆಗಿದೆ. ಹಿಂದಿನಿಂದಲೂ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ಬೆಂಗಳೂರು ನಗರಕ್ಕೆ ಇನ್ನೊಂದು ವಿಮಾನ ನಿಲ್ದಾಣ ಬೇಕೇ ಬೇಕಾಗಿತ್ತು. ನಾವು ಏನು ಕೇಳ್ತಾ ಇದ್ದೀವಿ, ಡೊಮೆಸ್ಟಿಕ್ ಏರ್ಪೋರ್ಟ್ ಕೇಳ್ತಾ ಇದ್ದೀವಿ. ಆದರೆ ರಾಜ್ಯ ಸರ್ಕಾರ ಇವಾಗ ಕೈ ಇಟ್ಟಿರೋದು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ. ಇಂಟರ್ನ್ಯಾಷನಲ್ ಆರ್ ಡೊಮೆಸ್ಟಿಕ್ ಫಸ್ಟ್ ಇನ್ನೊಂದು ಏರ್ಪೋರ್ಟ್ ಬೇಕೇ ಬೇಕಾಗಿದೆ ನಮ್ಮ ರಾಜ್ಯಕ್ಕೆ. ಯಾಕಂದರೆ ಒಂದೇ ಏರ್ಪೋರ್ಟಲ್ಲಿ ಆಗುವಂಥ ಕ್ರೌಡ್ಗಳನ್ನು ತಪ್ಪಿಸ್ಕೊಳ್ಳೋಕ್ಕೆ ಬೇಕಾಗಿ ಇನ್ನೊಂದು ಏರ್ಪೋರ್ಟ್ ಇದ್ದರೆ ಒಳ್ಳೆಯದು. ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಅದು ಈಸಿ ಆಗುತ್ತೆ. ಸರ್, ಇವಾಗ ಭಾರತದ ಇತರ ನಗರಗಳಲ್ಲಿ 2ನೇ ಏರ್ಪೋರ್ಟ್ ಎಲ್ಲೆಲ್ಲ ಇದೆ ಮತ್ತು ದೇಶದ ಅಥವಾ ಜಗತ್ತಿನ ಇತರ ಭಾಗಗಳಲ್ಲೂ ಕೂಡ ಅದರ ಅವಶ್ಯಕತೆ, ಅಂದರೆ 2ನೇ ಏರ್ಪೋರ್ಟ್ ಅವಶ್ಯಕತೆ ಹೇಗೆ ಇರುತ್ತೆ ಅಂತ ನೀವು ಹೇಳ್ತೀರಾ ಅಂತ? ನೋಡಿ, ಇವಾಗ ನಮ್ಮ ದೇಶದಲ್ಲಿನೇ ಮುಂಬೈ ನಗರದಲ್ಲಿ 2 ಏರ್ಪೋರ್ಟನ್ನು ಸರಿಯಾಗಿ ಉಪಯೋಗಿಸ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಕೂಡ 2 ವಿಮಾನ ನಿಲ್ದಾಣಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೆ ಡೆಲ್ಲಿ ನಗರದಲ್ಲಿ ಕೂಡ, ಡೆಲ್ಲಿ ನಗರ 3 ರಾಜ್ಯಗಳನ್ನು ಹೊಂದ್ಕೊಂಡಿದೆ. ಪಕ್ಕದಲ್ಲಿ UP ಇದೆ, ಈ ಕಡೆ ಹರಿಯಾಣ ಇದೆ, ಆ ಕಡೆ ರಾಜಸ್ಥಾನ ಇದೆ. ಈ ಥರ 2-3 ರಾಜ್ಯಗಳನ್ನು ಸೇರಿಕೊಂಡು ಡೆಲ್ಲಿ ರಾಜ್ಯ ಇದೆ. ಆದ ಕಾರಣ ಬೆಂಗಳೂರು ನಗರಕ್ಕೆ ಪಕ್ಕದಲ್ಲಿ ಇನ್ನೊಂದು ರಾಜ್ಯ ಇರೋದ್ರಿಂದ ಆಗ್ಬಿಟ್ಟು ಯಾವುದೇ ಕಾರಣಕ್ಕೂ ಉದ್ಯಮಗಳಿಗೆ ಮತ್ತು ಅಭಿವೃದ್ಧಿಗೆ ತೊಂದರೆ ಆಗೋದಿಲ್ಲ. ಯಾಕಂದರೆ ಡೆಲ್ಲಿಯಲ್ಲಿರೋ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳು ಕೂಡ ಉತ್ತರ ಪ್ರದೇಶದಲ್ಲಿ ಇರೋದು, ನೋಯ್ಡಾ ಉತ್ತರ ಪ್ರದೇಶದಲ್ಲಿದೆ. ಆದ ಕಾರಣ ನಮ್ಮ ರಾಜ್ಯದ ಪಕ್ಕದಲ್ಲಿನೇ ಹೊಸೂರು ಇರೋದ್ರಿಂದ ಆಗ್ಬಿಟ್ಟು ಅದು ಹಿಂದಿನಿಂದಲೂ ವ್ಯವಹಾರಗಳು ಬಂದ್ಬಿಟ್ಟು ನಮ್ಮದು ಇಲ್ಲಿಂದ ಕೃಷ್ಣಗಿರಿವರೆಗೂ ಇದೆ, ಅದು ನಡೀತಾ ಇರುತ್ತೆ. ಆಮೇಲೆ ನಮ್ಮ ಉದ್ಯೋಗಿಗಳಿಗೆ ಮತ್ತು ಉದ್ಯಮಿಗಳಿಗೆ ಇಬ್ಬರಿಗೂ ಸಹಕಾರ ಆಗುತ್ತೆ. ಅದರಿಂದ ಆಗ್ಬಿಟ್ಟು ಕೊಡೋದು ತಗೊಳ್ಳೋದು ಇದ್ದದೇ ಇದೆ. ಅದರಿಂದ ಆಗ್ಬಿಟ್ಟು ಯಾವುದೇ ತೊಂದರೆ ಆಗಲ್ಲ ಅಂತ ನನ್ನ ಲೆಕ್ಕಾಚಾರ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಹೊಸೂರಲ್ಲಿ ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುವುದರಿಂದ ಏನಾಗುತ್ತೆ, ಯಾವ ರೀತಿಯ ಪರಿಣಾಮ ಉಂಟಾಗುತ್ತೆ, ಹಾಗೂ ಅದರಿಂದಾಗಿ ಯಾವ ರೀತಿಯಾದ ಒಂದು ನಕಾರಾತ್ಮಕ ಪರಿಣಾಮ ಆಗಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದ ಸರ್. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.